ಆಯಿತು. ಸ್ವಿಮ್ಮಿಂಗ್ ಪೂಲ್ ಹೋಗೋದ್ರಿಂದ ಮೋಸ್ಟ್ ಕಾಮನ್ಲಿ ಪೇಷಂಟ್ಸ್ ಏನು ಕಂಪ್ಲೇಂಟ್ ಮಾಡ್ತಾರೆ ಅಂದರೆ ನಾನು ತುಂಬ ಟ್ಯಾನ್ ಆಗಿಬಿಟ್ಟಿದ್ದೀನಿ ಅಂತ. ಸೊ ಟ್ಯಾನ್ ಪೂಲಲ್ಲಿ ಎಸ್ಪೆಷಲಿ ತುಂಬ ಬೇಗನೆ ಆಗ್ತೀವಿ. ಸೊ ಟ್ಯಾನ್ ಪ್ರಿವೆಂಟ್ ಮಾಡೋಕ್ಕೆ ನಾನು ಆಲ್ರೆಡಿ ಹೇಳ್ದಂಗೆ ಸನ್ಸ್ಕ್ರೀನು, ಆಮೇಲೆ ಎಷ್ಟೊಂದು ಜನಕ್ಕೆ ಸನ್ಸ್ಕ್ರೀನ್ ಹೆಂಗೆ ಉಪಯೋಗಿಸ್ಬೇಕು ಅಂತ ಗೊತ್ತಿಲ್ಲ. ಸನ್ಸ್ಕ್ರೀನ್ ಟ್ಯಾನ್ ಪ್ಲಸ್ ಕ್ಲೋರಿನ್ ವಾಟರ್ದು ಸೈಡ್ ಎಫೆಕ್ಟ್ಸ್ ಏನೇನಿರುತ್ತೋ ಅದರಿಂದನೂ ಕಾಪಾಡುತ್ತೆ. ಸೊ ಪೂಲ್ಗೆ ಇಳಿಯೋಕ್ಕೆ ಅರ್ಧ ಗಂಟೆ ಮುಂಚೆ ಸನ್ಸ್ಕ್ರೀನನ್ನು ಫುಲ್ ಬಾಡಿಗೆ ಅಪ್ಲೈ ಮಾಡಬೇಕು. ಆಮೇಲೆ ಆದಷ್ಟು ಫುಲ್ ಸ್ಲೀವ್ ಸ್ವಿಮ್ಮಿಂಗ್ ಬಟ್ಟೆ ಹಾಕ್ಕೊಳ್ಳಿ. ಲೈಕ್ ಚಿಕ್ಕದ ಬಟ್ಟೆ ಹಾಕ್ಕೊಳ್ಳೋ, ಬರೀ ಬಾಯ್ಸ್ ಎಸ್ಪೆಷಲಿ ಬರೀ ಶಾರ್ಟ್ಸ್ ಹಾಕೊಳ್ಳೋ ಬದಲು ನಾನು ಬಾಯ್ಸ್ಗೂ ಹೇಳ್ತೀನಿ ಶರ್ಟ್ ಪ್ಯಾಂಟ್ ಥರ ಇರೋ ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ ತೊಗೊಳ್ಳಿ. ಸೊ ಅದರಿಂದ ಕ್ಲೋರಿನ್ ವಾಟರ್ ಸ್ಕಿನ್ ಕಾಂಟ್ಯಾಕ್ಟ್ ಬರೋದು ಕಡಿಮೆ ಆಗುತ್ತೆ. ಕ್ಲೋರಿನ್ ವಾಟರಿಂದ ತುಂಬ ಡ್ರೈ ಆಗುತ್ತೆ ಸ್ಕಿನ್ನು, ಎಸ್ಪೆಷಲಿ ಡೈಲಿ ಯಾರ್ಯಾರು ಸ್ವಿಮ್ಮಿಂಗ್ ಹೋಗ್ತಿದ್ದಾರೋ, ಸ್ವಿಮ್ಮಿಂಗ್ ಕ್ಲಾಸಸ್ಗೆ ಹೋಗೋರಿಗೆ ಈ ಥರ ಕಾಂಪ್ಲಿಕೇಶನ್ಸ್ ನೋಡಿದ್ದೀನಿ. ಡ್ರೈ ಸ್ಕಿನ್, ಆಮೇಲೆ ಎಕ್ಸಿಮಾ ಅಂತ ಆಗುತ್ತೆ. ಆಯಿತು. ಸ್ವಿಮ್ಮಿಂಗ್ ಪೂಲ್ ಹೋಗೋದ್ರಿಂದ ಮೋಸ್ಟ್ ಕಾಮನ್ಲಿ ಪೇಷಂಟ್ಸ್ ಏನು ಕಂಪ್ಲೇಂಟ್ ಮಾಡ್ತಾರೆ ಅಂದರೆ ನಾನು ತುಂಬ ಟ್ಯಾನ್ ಆಗಿಬಿಟ್ಟಿದ್ದೀನಿ ಅಂತ. ಸೊ ಟ್ಯಾನ್ ಪೂಲಲ್ಲಿ ಎಸ್ಪೆಷಲಿ ತುಂಬ ಬೇಗನೆ ಆಗ್ತೀವಿ. ಸೊ ಟ್ಯಾನ್ ಪ್ರಿವೆಂಟ್ ಮಾಡೋಕ್ಕೆ ನಾನು ಆಲ್ರೆಡಿ ಹೇಳ್ದಂಗೆ ಸನ್ಸ್ಕ್ರೀನು, ಆಮೇಲೆ ಎಷ್ಟೊಂದು ಜನಕ್ಕೆ ಸನ್ಸ್ಕ್ರೀನ್ ಹೆಂಗೆ ಉಪಯೋಗಿಸ್ಬೇಕು ಅಂತ ಗೊತ್ತಿಲ್ಲ. ಸನ್ಸ್ಕ್ರೀನ್ ಟ್ಯಾನ್ ಪ್ಲಸ್ ಕ್ಲೋರಿನ್ ವಾಟರ್ದು ಸೈಡ್ ಎಫೆಕ್ಟ್ಸ್ ಏನೇನಿರುತ್ತೋ ಅದರಿಂದನೂ ಕಾಪಾಡುತ್ತೆ. ಸೊ ಪೂಲ್ಗೆ ಇಳಿಯೋಕ್ಕೆ ಅರ್ಧ ಗಂಟೆ ಮುಂಚೆ ಸನ್ಸ್ಕ್ರೀನನ್ನು ಫುಲ್ ಬಾಡಿಗೆ ಅಪ್ಲೈ ಮಾಡಬೇಕು. ಆಮೇಲೆ ಆದಷ್ಟು ಫುಲ್ ಸ್ಲೀವ್ ಸ್ವಿಮ್ಮಿಂಗ್ ಬಟ್ಟೆ ಹಾಕ್ಕೊಳ್ಳಿ. ಲೈಕ್ ಚಿಕ್ಕದ ಬಟ್ಟೆ ಹಾಕ್ಕೊಳ್ಳೋ, ಬರೀ ಬಾಯ್ಸ್ ಎಸ್ಪೆಷಲಿ ಬರೀ ಶಾರ್ಟ್ಸ್ ಹಾಕೊಳ್ಳೋ ಬದಲು ನಾನು ಬಾಯ್ಸ್ಗೂ ಹೇಳ್ತೀನಿ ಶರ್ಟ್ ಪ್ಯಾಂಟ್ ಥರ ಇರೋ ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ ತೊಗೊಳ್ಳಿ. ಸೊ ಅದರಿಂದ ಕ್ಲೋರಿನ್ ವಾಟರ್ ಸ್ಕಿನ್ ಕಾಂಟ್ಯಾಕ್ಟ್ ಬರೋದು ಕಡಿಮೆ ಆಗುತ್ತೆ. ಕ್ಲೋರಿನ್ ವಾಟರಿಂದ ತುಂಬ ಡ್ರೈ ಆಗುತ್ತೆ ಸ್ಕಿನ್ನು, ಎಸ್ಪೆಷಲಿ ಡೈಲಿ ಯಾರ್ಯಾರು ಸ್ವಿಮ್ಮಿಂಗ್ ಹೋಗ್ತಿದ್ದಾರೋ, ಸ್ವಿಮ್ಮಿಂಗ್ ಕ್ಲಾಸಸ್ಗೆ ಹೋಗೋರಿಗೆ ಈ ಥರ ಕಾಂಪ್ಲಿಕೇಶನ್ಸ್ ನೋಡಿದ್ದೀನಿ. ಡ್ರೈ ಸ್ಕಿನ್, ಆಮೇಲೆ ಎಕ್ಸಿಮಾ ಅಂತ ಆಗುತ್ತೆ. ಆಯಿತು. ಸ್ವಿಮ್ಮಿಂಗ್ ಪೂಲ್ ಹೋಗೋದ್ರಿಂದ ಮೋಸ್ಟ್ ಕಾಮನ್ಲಿ ಪೇಷಂಟ್ಸ್ ಏನು ಕಂಪ್ಲೇಂಟ್ ಮಾಡ್ತಾರೆ ಅಂದರೆ ನಾನು ತುಂಬ ಟ್ಯಾನ್ ಆಗಿಬಿಟ್ಟಿದ್ದೀನಿ ಅಂತ. ಸೊ ಟ್ಯಾನ್ ಪೂಲಲ್ಲಿ ಎಸ್ಪೆಷಲಿ ತುಂಬ ಬೇಗನೆ ಆಗ್ತೀವಿ. ಸೊ ಟ್ಯಾನ್ ಪ್ರಿವೆಂಟ್ ಮಾಡೋಕ್ಕೆ ನಾನು ಆಲ್ರೆಡಿ ಹೇಳ್ದಂಗೆ ಸನ್ಸ್ಕ್ರೀನು, ಆಮೇಲೆ ಎಷ್ಟೊಂದು ಜನಕ್ಕೆ ಸನ್ಸ್ಕ್ರೀನ್ ಹೆಂಗೆ ಉಪಯೋಗಿಸ್ಬೇಕು ಅಂತ ಗೊತ್ತಿಲ್ಲ. ಸನ್ಸ್ಕ್ರೀನ್ ಟ್ಯಾನ್ ಪ್ಲಸ್ ಕ್ಲೋರಿನ್ ವಾಟರ್ದು ಸೈಡ್ ಎಫೆಕ್ಟ್ಸ್ ಏನೇನಿರುತ್ತೋ ಅದರಿಂದನೂ ಕಾಪಾಡುತ್ತೆ. ಸೊ ಪೂಲ್ಗೆ ಇಳಿಯೋಕ್ಕೆ ಅರ್ಧ ಗಂಟೆ ಮುಂಚೆ ಸನ್ಸ್ಕ್ರೀನನ್ನು ಫುಲ್ ಬಾಡಿಗೆ ಅಪ್ಲೈ ಮಾಡಬೇಕು. ಆಮೇಲೆ ಆದಷ್ಟು ಫುಲ್ ಸ್ಲೀವ್ ಸ್ವಿಮ್ಮಿಂಗ್ ಬಟ್ಟೆ ಹಾಕ್ಕೊಳ್ಳಿ. ಲೈಕ್ ಚಿಕ್ಕದ ಬಟ್ಟೆ ಹಾಕ್ಕೊಳ್ಳೋ, ಬರೀ ಬಾಯ್ಸ್ ಎಸ್ಪೆಷಲಿ ಬರೀ ಶಾರ್ಟ್ಸ್ ಹಾಕೊಳ್ಳೋ ಬದಲು ನಾನು ಬಾಯ್ಸ್ಗೂ ಹೇಳ್ತೀನಿ ಶರ್ಟ್ ಪ್ಯಾಂಟ್ ಥರ ಇರೋ ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ ತೊಗೊಳ್ಳಿ. ಸೊ ಅದರಿಂದ ಕ್ಲೋರಿನ್ ವಾಟರ್ ಸ್ಕಿನ್ ಕಾಂಟ್ಯಾಕ್ಟ್ ಬರೋದು ಕಡಿಮೆ ಆಗುತ್ತೆ. ಕ್ಲೋರಿನ್ ವಾಟರಿಂದ ತುಂಬ ಡ್ರೈ ಆಗುತ್ತೆ ಸ್ಕಿನ್ನು, ಎಸ್ಪೆಷಲಿ ಡೈಲಿ ಯಾರ್ಯಾರು ಸ್ವಿಮ್ಮಿಂಗ್ ಹೋಗ್ತಿದ್ದಾರೋ, ಸ್ವಿಮ್ಮಿಂಗ್ ಕ್ಲಾಸಸ್ಗೆ ಹೋಗೋರಿಗೆ ಈ ಥರ ಕಾಂಪ್ಲಿಕೇಶನ್ಸ್ ನೋಡಿದ್ದೀನಿ. ಡ್ರೈ ಸ್ಕಿನ್, ಆಮೇಲೆ ಎಕ್ಸಿಮಾ ಅಂತ ಆಗುತ್ತೆ.